ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ರಾಮನಾಥ್ಪುರ ಬಸ್ ಸ್ಟ್ಯಾಂಡಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಎವರ್ ಗ್ರೀನ್ ಹೆಂಗಾಗಿರುವಂತಹ ನಮ್ಮ ಮಡಿಯಕ್ಕ ಅವರಿದ್ದಾರೆ. ಮಾತಾಡಕ್ಕ ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ? ಮಾತಾಡಕ್ಕ ತಿಂಡಿ ಆಯ್ತಾ ಅನ್ನಕ್ಕ ಅವಲಿ ತಿಂಡಿ ಆಯ್ತಾ ಗೈಸ್ ಅಂತ. ತಿಂಡಿ ಆಯ್ತಾ ಗೈಸ್? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಷ್ಮಾ ಚಾನಲ್ ಅಂತ ಹೇಳಕ್ಕ. ಹೇಳು, ಕಟ್ ಮಾಡಿ ಇನ್ನೊಂದ್ಸಲ ತಯಾರಾಗಿ. ಇಲ್ಲ, ಹಿಂಗೆ ಹಾಕ್ತೀನಿ. ಶ್ರುತಿಯ ಕೇಳ್ಬೇಕಾದಂತೆ ಗೈಸ್. ನಾವು ಶ್ರುತಿ ಹಾಕಂಗೆ ವೆಯ್ಟಿಂಗು. ನಮಗೆ ನಿನ್ನೆ ಮೀಟಿಂಗ್ ಇತ್ತು, ನಾವು ಮೀಟಿಂಗಿಗೆ ಹೋಗಿರಲಿಲ್ಲ. ಮೇಡಮು ನಮ್ಮ 3 ಜನ ಬರೋಕ್ಕೆ ಹೇಳಿದ್ರು. ಇವತ್ತು ಏನೋ ಸ್ವಲ್ಪ ಭಾಗ್ಯಲಕ್ಷ್ಮಿ ಬೋರ್ಡು ವಿತರಣೆ ಮಾಡಬೇಕು ಅಂತ ಹೇಳಿ, ಹಾಗಾಗಿ ನಾವು 3 ಜನ ಮಣಿಯಕ್ಕ, ಶ್ರುತಿ ಅಕ್ಕ ಆ್ಯಂಡ್ ನಾನು ಅರಕಲಗೂಡ್ಗೆ ಹೋಗ್ತಾ ಇದ್ವಿ. ಏನು ತಿಂಡಿ ತಿನ್ನಕ್ಕ? ಮನೆ ಟೊಮೊಟೊ ಪಲಾವ್ ಮಾಡಿದ್ದೆ, ತಿಂದೆ. ನಾನು ಸ್ವಲ್ಪ ಮಾಡಿದ್ದ. ನಮ್ಮ ಅಪ್ಪಾಜಿ ಎಲ್ಲ ಬಂದರೆ ಮೋಸ್ಟ್ಲಿ ತಿಂಡಿ ಸಾಲಲ್ವೇನೋ ಅಂತ ಬಂದರು. ಹಾಯ್ ಅಂತ ಹೇಳಕ್ಕ. ಹಾಂ, ಎಲ್ಲರೂ ಹೇಗಿದ್ದೀರಾ ಅನ್ನಕ್ಕ. ಮಣಿಯಕ್ಕನೇ ಹಿಂಗೆ ಆಡಿದ್ದು. ಫಸ್ಟಿಂದ ಏನಿಲ್ಲ, ಹಿಂಗೆ ಹೇಳು. ಸ್ಟಡಿ ಆಗಿ ಬೇಗ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಆಯ್ತಾ ತಿಂಡಿ ಎಲ್ಲರದು? ಸಾಕಂತೆ. ಇವಾಗ ನಾವು ಇದೆಲ್ಲ ಡ್ಯೂಟಿ ಮುಗಿದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀವಿ. ಸಂಜೆ ಆಗುತ್ತಾ ಮಧ್ಯಾಹ್ನ ಆಗುತ್ತಾ ಗೊತ್ತಿಲ್ಲ. ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಊಟ ಆಲ್ರೆಡಿ ಟೈಮ್ ಬಂದು 2:30 ಬಂದಿದ್ದೀವಿ ಈಗ ಊಟ ಮಾಡೋಕ್ಕೆ. ನಮ್ಮ ಜೊತೆ ಸೌಂದರ್ಯ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಬೆಳಗ್ಗೆ ಒಂದು 10 ನಿಮಿಷ ಲೇಟಾಗಿ ಬಂದರು. ಹಾಗೆ ನೀವು ನನ್ನ ವಿಡಿಯೋದಲ್ಲಿ ನೀವು ಬಂದಿರಲಿಲ್ಲ, ಆವಾಗಲೇ ಅದಕ್ಕೆ ಹೇಳಿದ್ದು. ಹಾಂ, ಹಿಂಗೆ ಸುಷ್ಮನ್ ನೋಡಿ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಆಗೋಣ ಗೊತ್ತಾ. ಫೋನ್ ತಗೊಂಡು ಹಾಯ್ ಫ್ರೆಂಡ್ಸ್, ಇದು ನಮ್ಮನೆ ದೇವ್ರ ಮನೆ ಫೋಟೋ, ಇದು ನಮ್ಮ ಅಮ್ಮನ ಫೋಟೋ ನೋಡಿ. ನಮ್ಮಮ್ಮ ರೊಟ್ಟಿ ಮಾಡ್ತೈತೆ. ಏನೇನಾರು ಮಾಡಿಸು ನಿನ್ನ ಮಗಳ ಕೈಲೊಂದು ಚಾನಲ್, ಮಿನಿ ಚಾನಲ್. ನಿನ್ನ ವಿಡಿಯೋ ಮಾತ್ರ ನೋಡ್ತಾನೆ ಇರ್ತಾಳೆ. ನಿನ್ನ ಫ್ರೆಂಡು ಅಂತ ನೀನು ಮಾಡೇ ನಗ್ತೀಯ. ನಾವು ನಾನು ಹೇಳಿದ್ದು ತಿನ್ನಕ್ಕಾಗಲ್ಲ ಅಷ್ಟೊಂದು ಅಂತ. ಖಾಲಿ ಮಾಡಿ ದುಡ್ಡು ಕೊಡೋದಿಲ್ವಾ? ಖಾಲಿ ಮಾಡಿ ಏನೇನೆಲ್ಲ ಪಲ್ಯ ಕೊಟ್ಟಿದ್ದಾರೆ, ವೆರೈಟಿ ಕೊಟ್ಟಿದ್ದಾರೆ ಗೈಸ್. ನಾನು ಹೋಟ್ಲಿಗೆ ಹೋದರೆ ಫ್ರೈಡ್ ರೈಸ್ಗಳು ಜಾಸ್ತಿ ತೊಗೋತೀನಿ. ಫ್ರೈಡ್ ರೈಸು, ಮಶ್ರೂಮ್ ಫ್ರೈಡ್ ರೈಸು ಅಂತಲೇ ತಿನ್ನೋದು. ಅನ್ನ ಸಾಂಬಾರು ತಿನ್ನಕ್ಕಲ್ಲ, ಯಾಕೆ ಮನೇಲಿ ಡೈಲಿ ತಿಂತಾ ಇರ್ತೀನಲ್ಲ, ಯಾರು ತಿಂತಾರೆ? ವೆರೈಟಿ ತಿನ್ನೋಣ ಅಂತ ಗೈಸ್. ಅಕ್ಕ ಇದ್ದ ಫೋಟೋ ತಗೋತಾ ಇದ್ರು, ಅದಕ್ಕೆ ವೀಡಿಯೋ ಮಾಡೋಣ ಅಂತ ಹೇಳಿ ಹೋದೆ. ಯಾಕೆ ಅಕ್ಕ ನಿಂದ ಅಮ್ಮಯ್ಯ ಕನಕ ಇವೆಲ್ಲಾನು ಫೋಟೋ ತಗೋತಾರ? ವಾವ್, ಕೇಸರಿ ಬಾತ್. ಯಾಕೆ ಒಂದು ಸ್ಪೂನ್ ತಿಂತೀನಿ ಸುಮ್ಮನಿರೆ. ಬಾಬಿಟ್ಟಿದೆಯಂತೆ ಎಲ್ಲ ನೋಡಿ. ಎಷ್ಟೊಂದು ವೇಸ್ಟ್ ಮಾಡಿದ್ದೀವಿ. ಅದರಲ್ಲೂ ಒಂದು ಬೌಲ್ ರೈಸ್ ವಾಪಸ್ಸೇ ಕೊಟ್ಬಿಟ್ಟಿದ್ದೀವಿ ನಾವು. ಇಲ್ಲಿ ನೋಡಿ ರಾಯರು ಎಲ್ಲಿದ್ದಾರೆ ಅಂತ. 4 ಬೌಲು ರೈಸಲ್ಲಿ ನೋಡಿ, 1 ಬೌಲ್ ರೈಸ್ನ ಬೇಡ ಅಂತಲೇ ಕೊಟ್ಬಿಟ್ಟು ಅದರಲ್ಲೂ ಅಷ್ಟು ಬಿಟ್ಟಿದ್ದೀವಿ ತಿನ್ನೋಕ್ಕಾಗ್ದನೆಯ. ಸೌಂದರ್ಯ, ಶ್ರುತಿ ಅಕ್ಕ, ಮಣಿ ಅಕ್ಕ ಎಲ್ಲ ಕೂತಿದ್ದಾರೆ. ನಾನೊಬ್ಳು ಸೀಟ್ ಸಿಗಲಿಲ್ಲ, ನಾನು ನಿಲ್ತಿದ್ದೀನಿ. ಹೊರಡ್ತಿದ್ದಾರೆ. ಅದೊಂದು ಚೆನ್ನಾಗಿ ಮಾಡ್ತೀರಿ. ಹಾಯ್ ಒಂದು, ಬಾಯ್ ಒಂದು. ನೀನು ಬಾಯ್ ಮಾಡಕ್ಕ. ಹಾಂ, ಇರಲಿ, ನೀನು ಬಾಯ್ ಮಾಡೆ. ನಂಗೆ ಬಸ್ ಇಲ್ಲ ಕನಕ. 6:15 ಗಂಟೆ ಇಲ್ಲ, 6:15, 6:30 ಬರೋದು. 5:45 ಹೋಗೈತೆ. 5:15, 5:30 KRಪೇಟೆ ಗಾಡಿ. ಬಾಯ್ ತೇಜು, ನಮ್ಮ ತೇಜುನು ಸಿಕ್ಕಿದ್ದಾಳೆ ಗೈಸ್ ನಮಗೆ ಅರಕಲಗೂಡು ಬಸ್ ಸ್ಟ್ಯಾಂಡಿಂದ. ಅವಳು ಔಟ್ಫಿಟ್ ನೋಡಿ ಹೇಗೆ ಮಿಂಚ್ತಾ ಇದ್ದಾಳೆ. ಬಸ್ ಬತ್ತಾಯ್ತು, ಸೈಡ್ ಬಾ. ಬೈತು ಕಂಡಕ್ಟ್ರ್ ಮೇಲೆ. ಹಾಂ, ಸರಿ ಕನಕ. 6 ನಿಮಿಷದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶ್ರುತಿ ಅಕ್ಕ, ಮಣಿ ಅಕ್ಕ ಅವ್ರು ಹೋದು ಒಂದು 2 ನಿಮಿಷಕ್ಕೆ ನನಗೆ ಬಸ್ ಬಂತು. ಹೆಂಗೋ KR ನಗರ ಗಾಡಿ ಹತ್ಕೊಂಡ್ಬಂದೆ. 6:15ಗೆಲ್ಲ ಸಾಲಿಗ್ರಾಮ ಬಂದೆ. 6:30ಗೆಲ್ಲ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ, ಕೈಕಾಲು ಮುಖ ತೊಳೆದು ಫೋನ್ ಚಾರ್ಜ್ಗೆ ಹಾಕಿ ಶ್ರುತಿ ಅಕ್ಕ ರೀಚ್ ಆದ ಅಂತ ಹೇಳಿ ಶ್ರುತಿ ಅಕ್ಕ ಕಾಲ್ ಮಾಡಿದ್ರು. ಶ್ರುತಿ ಅಕ್ಕ ಮಾತ್ರ ಮಾತಾಡಿ ಈಗ ಜಸ್ಟ್ ಒಂದು 10 ನಿಮಿಷ ಮಲಗೋಣ ಅಂತೇಳಿ ಮಲ್ಕೊಂಡಿದ್ದೆ. ಈಗ ಮತ್ತೆ ಎದ್ದು ಬಂದೆ, ಯಾಕಂದ್ರೆ ನಂಗೆ ಹೊಟ್ಟೆ ಹಸುವಾಗ್ತಾ ಇದೆ. ಅಲ್ಲಿ ಊಟ ಮಾಡಿದ್ದು 2:15, ಬಟ್ ಮಧ್ಯದಲ್ಲಿ ನಾನು ಏನೂ ತಿಂದಿಲ್ವಲ್ಲ. ನಾನು ಮೊದಲೇ ತಿಂಡಿ ಪೋತಿ ತಿಂತಾನೇ ಇರುವೆ. ಇವಾಗ ಫುಲ್ ಎಲ್ಲ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಲ್ಲ, ಹಸುವಾಗ್ತಾ ಇದೆ. ಏನಿದೆ ಅಂತ ಹೇಳಿ ಬಂದರೆ, ಅಮ್ಮ ಚಿಕನ್ನಾ? ನಮ್ಮಮ್ಮ ಚಿಕನ್ ಏನೋ ಮಾಡಿರಂಗೈತೆ ಗೈಸ್. ಚಿಕನ್ ಮಾಡಿ ಗೊತ್ತಿದ್ರೆ ಬಂದ ತಕ್ಷಣವೇ ಒಂದು 2 ಪೀಸ್ ತಿಂದ್ಬಿಟ್ಟಿರಿವೆ. ಸುಮ್ಮನೆ ಟೀನು ಕಾಫಿ ಕುಡಿಯೋಣ, ಒಂದು ಲೋಟ ಲೈಟಾಗಿ ತಲೆನೋವ್ತಿದೆ ಅಂದ್ಕೊಂಡೆ. ಬಟ್ ಒಂದಿನ ಕುಡಿದ್ರೆ ಡೈಲಿ ಕುಡಿಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಬೇಡ ಅಂದ್ಬಿಟ್ಟು ಸುಮ್ಮನೆ ತಳ ಹಸುವಾಗ್ತಿದೆಯಲ್ಲ, ಸರಿ ಬೆಳಗ್ಗೆ ಮಾಡಿ ಟೊಮೊಟೊ ಪಲಾವ್ ಏನಾದ್ರು ಇದ್ದರೆ ತಿನ್ಕೊಂಬಿಡೋಣ ಅಂತೇಳಿ ಬಂದರೆ. ಮೈ ಫೇವ್ರೆಟ್ ಚಿಕನ್ ನಂಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಬಟ್ ಅನ್ನ ಇಲ್ಲ ಅನಿಸುತ್ತೆ. ಏನಿದೆ ನೋಡ್ಬಿಟ್ಟು ತಿನ್ನೋಣ ಬನ್ನಿ.
ಟೊಮೊಟೊ ಪಲಾವ್ ಇದೆ ಗೈಸ್, ಇದನ್ನೇ ತಿನ್ಕೋತೀನಿ. ಇದಕ್ಕೇ ಸೈಡ್ಸ್ಗೆ ಚಿಕನ್ ಹಾಕ್ಕೊಂಡು ಇವಾಗ ತಿನ್ಕೊಂಬಿಡ್ತೀನಿ. ಅಪ್ಪಾಜಿ ಏನೋ ಹೇಳ್ತೈತೆ ಆಲ್ರೆಡಿ ಅಮ್ಮಗೆ ಮುದ್ದೆ ಮಾಡು ಅಂತ ಹೇಳಿ, ಅವರಿಗೆ ಅನ್ನ ಮಾಡಿ ಮುದ್ದೆ ಮಾಡಿಬಿಡೋಣ. ಅಮ್ಮ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿ ಸಾಕಾಗಿರುತ್ತೆ. ಕೃತುನು ಕೂಡ ಇವತ್ತು ಅವರ ಟೀಚರ್ ಬೆಳಗ್ಗೆ ಹಠ ಮಾಡ್ತಿದ್ಲಲ್ವ, ನಿಮಗೆ ಗೊತ್ತಿರೋ ಥರ. ಸೊ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರ ಅದನ್ನು, ಅವಳು ಹಠ ಮಾಡ್ತಿರೋದನ್ನು. ಅವ್ರು ಮೇಡಮ್ಗೆ ಹೇಳ್ಬಿಟ್ಟಿದ್ದಾಳೆ, ಮೇಡಮ್ ನಮ್ಮಮ್ಮ ಫೋನ್ಪೇ ಮಾಡುತ್ತೆ, ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಯೂನಿಫಾರ್ಮ್ ಕೊಟ್ಟು ಕಳಿಸ್ಬೇಕಂತೆ ಅಂತ. ನಾನು ಅರಕಲಗೂಡಲ್ಲಿದ್ದಾಗ ಅವರು ನನಗೆ ಕಾಲ್ ಮಾಡಿದರು. ನನ್ನ ಹತ್ರ ಬೇರೆ ಅಮೌಂಟ್ ಇರಲಿಲ್ಲ, ಒಂದು 500 ರೂಪಾಯಿ ಇತ್ತು ಅಕೌಂಟಲ್ಲಿ. ನಾನು ಯಾರಿಗೂ ಕಾಲ್ ಮಾಡಿ ಒಂದು 2000 ಅಮೌಂಟನ್ನ ಹಾಕಿಸ್ಕೊಂಡು ಅಲ್ಲಿಗೆ 2600 ರೂಪಾಯಿ ಕಟ್ಟಬೇಕಿತ್ತು, ಎರಡು ಜೊತೆ ಯೂನಿಫಾರ್ಮ್ಗೆ. ನಮ್ಮಮ್ಮ ಬೇಕೆಲ್ಲರೂ ಬಂದು ತಿಂದ್ಬಿಡುತ್ತೆ ಅಂತೇಳಿ ಈ ಥರ ಇಟ್ಟೈತೆ. ಆಗ ಸ್ಯಾಲ್ರಿ ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಯಾರ ಹತ್ರ ಒಂದು 2000 ಹಾಕಿಸ್ಕೊಂಡು ಏನು ಮಾಡಿದೆ, ಸೊ ಕೃತು ಅವರ ಟೀಚರ್ಗೆ ಯೂನಿಫಾರ್ಮ್ ಅಮೌಂಟ್ ಹಾಕಿದೆ. ಕೃತಜ್ಞ ಇಸ್ಕೊಬಂದು ನೋಡಿ ಅಲ್ಲಿ ಯೂನಿಫಾರ್ಮ್ ಇದೆ. ಅಪ್ಪಾಜಿ ಅಮ್ಮ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಅಮ್ಮನೂ ಟಿ ವಿ ನೋಡ್ತಾಯಿದ್ರು, ಆ ಕಡೆನೂ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಚಿಕನ್ ಇದೆ, ನಿಮಗೆ ಜಾಸ್ತಿ ಚಿಕನ್ ತೋರಿಸಲ್ಲ ನಾನೀಗ ಊಟ ಮಾಡಿಬಿಟ್ಟು ನಿಮ್ಮ ಕೈಗೆ ಆಮೇಲಿಂದ ಪಾಪ ನಮ್ಮ ಅಮ್ಮನೇ ಅನ್ನಕ್ಕೆಲ್ಲ ಇಟ್ಟು ಮುದ್ದೆ ಮಾಡೋಕೆ ಹೋಯ್ತಾಯಿತ್ತು. ನಾನಿಲ್ಲ ನೋಡಮ್ಮ ನಾನು ಮುದ್ದೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲಿಂದ ಪಾಪ ಹೋಯ್ತು ಟಿ ವಿ ನೋಡ್ತೈತೆ. ನಾನು ಲೇಟಾಗಿ ಬಂದಲ್ವಾ, ಸಾಕಾಗಿ ಬಂದಿರ್ತಾಳೆ ನನ್ನ ಮಗಳು ಅಂತ ಹೇಳಿ ನಮ್ಮಮ್ಮ ಏನೂ ಮಾಡಲ್ಲಪ್ಪ. ನಾನು ಬರೋ ಅಷ್ಟರಲ್ಲಿ ಚಿಕನ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಪ್ರತಿಯೊಂದು ಮಾಡುತ್ತೆ. ಇದು ನಮ್ಮನೆ ಸಣ್ಕುದ್ರೆ ನೋಡಿ ಗೈಸ್. ಮುದ್ದಮ್ಮ ನೀನು ಯಾರನ್ನ ಮಾತಾಡ್ಸೋದಿಲ್ವಾ? ಯಾಕೆ ಮಾತಾಡ್ಸಲ್ಲ ನೀವು? ಮುದ್ದು ಚಾಂದು ಆದಷ್ಟು ರಿಪ್ಲೈ ಕೊಡ್ತಾಳೆ ಅಂತ ಹೇಳಿದೆ, ಬಟ್ ಇಷ್ಟು ಬೇಗ ಅವಳು ವಿಡಿಯೋ ಮಾಡ್ತಾಳೆ ಈ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅವಳು ಚೆನ್ನಾಗಿ ಮಾತಾಡಿದ್ದಾಳೆ, ಬಟ್ ಅವಳು ಒಂಥರ ರಫಾಗಿ ಮಾತಾಡಲ್ಲ, ಅವಳು ಸಾಫ್ಟು. ನಾನೊಂದು ಸ್ವಲ್ಪ ನನಗೆ ಅಂದರೆ ಆ ಥರ ಇರೋಕ್ಕಾಗಲ್ಲ. ನಾನು ಯಾವಾಗಲೂ ಅಂದರೆ ಇದೇ ಥರ ರಫಾಗೇ ಇರ್ತೀನಿ. ಅಂದರೆ ಮಾತಾಡೋದು ಕೆಲವೊಬ್ರಿಗೆ ರಫ್ ಅಂತ ಅನ್ನಿಸ್ಬೋದು, ಬಟ್ ನನ್ನ ನೇಚರ್ ಇರೋದು ಹಾಗೆ. ಬಟ್ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ದಾಳೆ. ನೋಡಿದೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ, ಬ್ಲೂಟೂತ್ ಯೂಸ್ ಮಾಡ್ತೀನಲ್ಲ, ಬ್ಲೂಟೂತ್ ಹಾಕ್ಕೊಂಡು ಅವಳು ವ್ಲಾಗ್ನ ನೋಡ್ಕೊಂಡು ಬಂದೆ. ಖುಷಿ ಆಯಿತು, ಚೆನ್ನಾಗಿ ಮಾತಾಡಿದ್ದಾಳೆ. ಆ್ಯಂಡ್ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ಸಫಕೇಟ್ ಮಾಡಲ್ಲ ಅಥವಾ ಅನ್ಕಂಫರ್ಟಬಲ್ ಫೀಲ್ ಮಾಡಲ್ಲ. ಚೆನ್ನಾಗಿ ಅವರು ವ್ಲಾಗ್ಸು ಕೂಡ ಬೆಳೀಲಿ, ಅದೇ ಅಲ್ವಾ ಗೈಸ್ ಕೇಳೋದು. ಈಗ ಅಪ್ಪಾಜಿ ಮಮ್ಮಿಗೆ ಮುದ್ದೆ ಮಾಡಿಕೊಟ್ಬಿಟ್ರೆ ಅವ್ರು ಊಟ ಮಾಡ್ತಾರೆ. ನಾವು ಹೋಗಿ ಪಾಚಿ ಫ್ರೆಂಡ್ಸ್. ಮಧ್ಯರಾತ್ರಿ 3 ಗಂಟೆ ಆಗಿತ್ತು ಅನಿಸುತ್ತೆ. ನನಗೆ ಡೈಲಿ 20 ದಿನದಿಂದ 1-2 ಗಂಟೆ 3 ಗಂಟೆ ಹಿಂಗೆ ಎಚ್ಚರ ಆಗುತ್ತೆ. ಮತ್ತು ಕೋಲ್ಡಾಗಿ ಸೀನು ಆಗದೇ ಅಷ್ಟೊತ್ತಿನಲ್ಲಿ ಹೋಗಿ ಮುಖ ತೊಳ್ಕೊಬಂದು ಕಣ್ಣಿಗೆಲ್ಲ ಸ್ವಲ್ಪ ತಣ್ಣೀರಲ್ಲೆಲ್ಲ ಇದು ಮಾಡಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಅಮ್ಮ ಯಾಕವ್ವ ಏನಾಯಿತು ಅಂತೆಲ್ಲ ಕೇಳ್ತಿದ್ರು. ಏನಿಲ್ಲ ಅಂದ್ಬಿಟ್ಟು ಬಂದೆ. ಆಮೇಲಿಂದ ಫೋನ್ ನೋಡಲಿಲ್ಲ ಗೈಸ್, ಫೋನ್ ಚಾರ್ಜ್ ಇರಲಿಲ್ಲ ಅಂತ ಹೇಳಿ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಡೆ. 52ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ನೆನ್ನೆ ಗೊತ್ತಲ್ಲ ಎಷ್ಟು ಟಯರ್ಡ್ ಆಗಿ ಬಂದೆ, ಊಟ ಮಾಡಿ ಮಲ್ಕೊಬಿಟ್ಟೆ. ಬಟ್ ಮಲ್ಕೊಂಡಿದ್ದು 10 ಗಂಟೆಗೆ. ಬಟ್ ವ್ಲಾಗ್ ಮಾಡೋ ಮನಸ್ಸಿರಲಿಲ್ಲ ಅಷ್ಟೇ. ಏನು ಮಗರ ಎತ್ತು ನೋಡಿ ನಮ್ಮನೆ ಸಣ್ಣ ಕುಸ್ಸು ಗೈಸ್. ಈಗ 6 ತಿಂಗಳು ಮಗ ಆಯಿತು ಅಲ್ಲ ಮಗನ, ಈಗ ಹುಟ್ಟದೆ ಗೈಸ್. ನಂಗೆ ಬಿಸಿನೀರು ಇಟ್ಕೊಂಡಿದ್ದೀನಿ, ಕೃತುಂಗೆ ಹಾಲಿಟ್ಟಿದ್ದೀನಿ. ನಮ್ಮಮ್ಮ ಚಿಕನ್ ಐತೆ, ರೊಟ್ಟಿ ಹಾಕಬೇಕಾ ಅಥವಾ ರೈಸ್ ಮಾಡೋದ ಏನು ಕೇಳೋಣ. ನಾನು ಗೈಸ್ ನನಗೆ ಡೈಲಿ 2 ಗಂಟೆ ರಾತ್ರಿ ಎಚ್ಚರ ಆಯ್ತದೆ. ಆವಾಗಲೇ ಬಿಸಿನೀರು ಇಟ್ಕೊಂಡು ಕುಡ್ದಿದ್ದು ನಾನು. ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಗೊತ್ತಾ, ಆವಾಗ 2:30 ಏನೋ ಮಧ್ಯರಾತ್ರಿಲಿ ಆವಾಗ ಎದ್ದೆ. ಫುಲ್ ನನಗೆ ಎಷ್ಟೊತ್ತು ನಿದ್ದೆ ಬರ್ತಂಗೆ ಗೊತ್ತಿಲ್ಲ, ಬಟ್ ನಾನು ಫೋನ್ ನೋಡಿಲ್ಲ, ಫುಲ್ ಮಲ್ಕೊಬಿಟ್ಟೆ. ನಮ್ಮಮ್ಮನೇ ಎಚ್ಚರ ಆಗಿತ್ತು. ಯಾಕೆ ಹಿಂಗಿದೆಯಾ ಅಂತಂದ್ರೆ ಕಣ್ಣು ಉರಿ ಶೀತಕ್ಕೆ. ಯಾಕಂದ್ರೆ ನಂಗೆ ಮಧ್ಯರಾತ್ರಿ ಎಚ್ಚರ ಆದಾಗ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಸೀನ್ ಬಂದ್ಬಿಡುತ್ತೆ. ಬ್ಯಾಕ್ ಟು ಬ್ಯಾಕ್ ಒಂದು 30-40 ಆ ಥರ. ಅದೆಲ್ಲ ಹಿಂಗೆಲ್ಲ ಅಂದು ಕಣ್ಣೆಲ್ಲ ಕಡಿತಾ ಅಷ್ಟೊತ್ತಿನಲ್ಲಿ ಹೋಗ್ಬಿಟ್ಟು ಸೋಪ್ ಹಾಕಿ ತಣ್ಣೀರಲ್ಲಿ ಮುಖ ಎಲ್ಲ ತೊಳೆದು ಬಿಸಿನೀರು ಕಾಯಿಸ್ಕೊಂಡು 1 ಲೋಟ ಬಿಸಿನೀರು ಕುಡಿದು ಆಮೇಲೆ ಮಲ್ಕೊಂಡೆ. ಬಟ್ ಆಗ ಎಷ್ಟೊತ್ತು ನಿದ್ದೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಂಗೆ ಅದಕ್ಕೆ ಈಗ ಕಣ್ಣತ್ರ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಾ ಇರೋದು. ಶ್ರುತಿ ಅಕ್ಕ ಅಂತಿದ್ರು ಕಣ್ಣತ್ರ ಜಾಸ್ತಿ ಕಪ್ಪಾಗಿದೆ, ನೀನು ನಿದ್ದೆ ಮಾಡ್ತಿಲ್ವಾ ನೈಟು ಅಂತ. ಮಲ್ಕೊಳ್ಳೋದು ಬೇಗ ಮಲ್ಕೋತೀನಿ 9:30-10 ಗಂಟೆಗೆ. ಬಟ್ 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ 20 ದಿನದಿಂದ ಕಂಟಿನ್ಯೂಸ್ ಆಗಿ ಎಚ್ಚರ ಆಗ್ತಾಯಿದೆ.
ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಅನ್ಕೋತಾ ಇದ್ದೀನಿ ಯಾವ್ದಾದ್ರು ಆಂಜನೇಯನ ದೇವಸ್ಥಾನಕ್ಕಾರು ಹೋಗ್ಬಿಟ್ಟು ಒಂದು ತಾಯ್ತ ಬರೆಸ್ಕೊಬರೋಣ ಅಂತ. ಅಂದರೆ ಏನು ಕೆಟ್ಟ ಕನಸು ಬೀಳ್ತಿಲ್ಲ, ಏನು ಇಲ್ಲ, ಹಿಂಗೆ ಸುಮ್ಮನೆ ಎಚ್ಚರ ಆಗುತ್ತೆ, ನನಗೆ ಈ ಥರ ಸೀನ್ ಬರುತ್ತೆ, ಆಮೇಲೆ ಇದಾಗೋಗ್ಬಿಡುತ್ತೆ. ಹಾಸ್ಪಿಟ್ಲಿಗೆ ಹೋದರೆ ಏನೋ ನಿದ್ದೆ ಬರ್ತಿಲ್ಲ ಅಂದರೆ ನಿಂಗೆ ಯಾಕಮ್ಮ ಚಿಕ್ಕ ವಯಸ್ಸಿಗೆ ನಿದ್ದೆ ಬರ್ತಿಲ್ಲ ಅಂತ ಡಾಕ್ಟ್ರ್ ಅಂತಾರೆ. ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ. ಕಣ್ಣು ಈಗಲೂ ನನಗೆ ಚುಚ್ಚುತ್ತಾ ಐತೆ. ನನಗೆ 6:15 ಹೇಳೋಕ್ಕಾಗಲಿಲ್ಲ, ಹಾಗಾಗಿ 6:45 ಎದ್ದು ಎಚ್ಚರ ಆಗಿ ಫೋನ್ ನೋಡ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟೆ. ಅಜ್ಜಿ ಮೊಮ್ಮಗಳು ಆಟಾಡ್ತಾರೆ. ನಮ್ಮ ಪಾಪ ಸಣ್ಣ ಪಾಪ ಆಗಿದ್ದಾಗ ಚೆನ್ನಾಗಿತ್ತು ಗೈಸ್, ಅವಳನ್ನ ಆಟಾಡ್ಸೋಕ್ಕೆಲ್ಲ. ಈಗ ದೊಡ್ಡಳಾಗೋದ್ಲು, ಈಗ ಸಿಗೋದೇ ಇಲ್ಲ ಕೈಗೆ. ನಾವು ಅಮ್ಮನ ಕೈಗಂತೂ ಓಡೋಯ್ತಾ ಇರ್ತಾಳೆ. ಅಮ್ಮ ಏನು ಹೊಟ್ಲಿಗೆನಾ ಅದೇನೋ ತೊಳ್ಕೊಬಂದಲ್ಲ ಅಕ್ಕಿ, ಏನದು? ನಾನೀಗ ಹೊರಡ್ತೀನಿ 8 ಗಂಟೆಗೆ. ಎಲ್ಲದೆ ಅದನ್ನು ಕಾಲಿಸಿರೋ ಹಿಟ್ಟದೆ ಅನ್ಕೊಂಬಿಟ್ಟೆ. ಬಿಸಿನೀರು ಕುಡಿಬೇಕು 1 ಲೋಟ. ಸಣ್ಣಮ್ಮ ಯೂನಿಫಾರ್ಮ್ ಹಾಕೊಂಡೈತಿ ಮತ್ತು ನೀನು ಒಟ್ಟಿಗೆ ಸೋಮವಾರದಿಂದ ಹಾಕೊಂಡೋಗಿ ಮಗನು. ಮ್ಯಾಮ್ ಹೇಳಿದ್ರ ಬ್ಲೂ ಕಲರು ಅಂತ ಇವತ್ತು. ನಿಂಗೆ ಹೆಂಗೆ ಗೊತ್ತು ಬ್ಲೂ ಕಲರು ಅಂತ? ನಿಂಗೆ ಹೆಂಗೆ ಗೊತ್ತು ಚಿನ್ನಮ್ಮ ಇವತ್ತು ಶುಕ್ರವಾರ ಯಾವ ಕಲರ್ ಯೂನಿಫಾರ್ಮು ಅಂತ? ಹಾಕೊಂಡೋಗ್ಬಿಟ್ಟು ಮಕ್ಕಳು ಬೇರೆ ಕಲರ್ ಸೋಮವಾರದಿಂದ ಹಾಕೊಂಡೋಗಿ ಬಿಡು. ಒಟ್ಟಿಗೆ ಮ್ಯಾಮ್ನ ಕೇಳ್ಕೊತೀನಿ ಯಾವ್ಯಾವ ದಿನ ಯಾವ್ಯಾವ ಯೂನಿಫಾರ್ಮ್ ಹಾಕ್ಬೇಕು ಅಂತ. ಹೀಗೆ ಬಾಯ್ಬಿಟ್ಟು ಹೇಳ್ತೀನಿ. ಹೋಗ್ತಾ ಇಲ್ಲ ಕತೆ ಹೇಳ್ಬಂಗಾರ. ಕಿಟಕಿ ಬಾಕ್ಲು ತೆಗಿರಿ, ಹಾರ್ಕೊಳ್ಳಿ ಬೇಗ. ಏನು ಅಂದರೆ ಬ್ಲ್ಯಾಕ್ ಕಲರ್ದು ಸೀಸೆಟ್ಟು ಮಿಟ್ಟಿ ಐತಲ್ಲ ಅದು ಇಡ್ಸಕ್ಕಿಲ್ವಲ್ಲ ಅದು ಅದೆಲ್ಲ ಸೀಸೆಟ್ಟು. ನೀನು ಕರೆಕ್ಟಾಗಿ ಮಾತಾಡು ಚಿನ್ನು, ನಂಗೆ ಅರ್ಥ ಆಯ್ತಿಲ್ಲ ನೀನು ಮಾತಾಡೋದು. ಸೀಸೆಟ್ಟು ದಪ್ಪ ಆಗ್ತದಲ್ಲ, ದೊಡ್ಡದಾಯ್ತದೆ, ದೊಡ್ಡದಾಯ್ತದಲ್ಲ, ಅದಕ್ಕೆ ನೀನು ಸೋಮವಾರದಿಂದ ಒಟ್ಟಿಗೆ ಯೂನಿಫಾರ್ಮ್ ಹಾಕೊಂಡೋಗು. ಇವತ್ತು ಕಲರ್ ಡ್ರೆಸ್ ಹಾಕೊಂಡೋಗು. ನಾಳೆ ಮ್ಯಾಮ್ನ ಕಾಲ್ ಮಾಡಿ ಕೇಳ್ತೀನಿ, ಇಂಡಿಪೆಂಡೆನ್ಸ್ ಡೇಗೆ ಯೂನಿಫಾರ್ಮ್ ಹಾಕಿ ಕಳಿಸ್ಬೇಕಾ ಅಥವಾ ಕಲರ್ ಡ್ರೆಸ್ ಹಾಕಿ ಕಳಿಸ್ಬೇಕಾ ಅಂತ. ಮ್ಯಾಮ್ ಯೂನಿಫಾರ್ಮ್ ಅಂದರೆ ಯೂನಿಫಾರ್ಮ್ ಹಾಕೊಳ್ಳಿವೆ. ಇವತ್ತು ಇಡಿಸ್ಕೊಬರ್ತದೆ ಅಜ್ಜಿ ಹೋಗಿ ಸೌಜನ್ಯ ಆಂಟಿ ಹತ್ರ. ಓಕೆನಾ? ನಂಗೆ ಗೊತ್ತಿಲ್ಲ, ಹೋಗ್ತೀನಿ ಸುಮ್ಮನೆ. ಇಂದನೇ ಯೂನಿಫಾರ್ಮ್ ಹಾಕೋಣ ಅಂತೇಳಿ ಕಲ್ಲರೇ ಹಾಕ್ಸಿದ್ದೀನಿ. ಇವಾಗ ಅಮ್ಮ ಹೊಡ್ತಲ ಕಸ ಎಲ್ಲ ಗುಡಿಸ್ದೆ 2 ಮನೆದು. ಅಮ್ಮ ಹೊಡ್ತಲಿಗೆ ಆಡಿಸಿದ್ರು. ಚಿಕನ್ ಗ್ರೇವಿ ಇದೆಯಲ್ವಾ, ಅದಕ್ಕೆ ಇವಾಗ ನಮ್ಮನೆ ಹೊಡ್ಸ್ಲಿಗೆ ನನಗೆ 8:15 ಬಸ್ನ ಕ್ಯಾಚ್ ಮಾಡಬೇಕು. ಟೈಮ್ ಆಯಿತು, ಇನ್ನು 10 ನಿಮಿಷ ನಂಗೆ ಟೈಮ್ ಇರೋದು. ಅದಕ್ಕೆ ನಾನು ತಿನ್ನಲ್ಲ, ಬಾಕ್ಸ್ಗೆ ತೊಗೊಬಿಡ್ತೀನಿ. ಕುಳಿತು ಹಾಕ್ಕೊಡ್ತೀನಿ, ಕುಳಿತು ತಿಂತಾಳೆ. ಅಮ್ಮ ಕುಳಿತಂಗೆ ಬಾಕ್ಸ್ ಆಮೇಲೆ ಹಾಕ್ಕೊಡುತ್ತೆ. ಇಲ್ಲಿ ತಿನ್ನಕ್ಕೆ ಹಾಕ್ಬಿಟ್ಟು ನಾನು ಬಾಕ್ಸ್ ತೊಗೊಂಡು ಹೊರಡಬೇಕು. ಬೆಳಗ್ಗೆ ಸಲ ನನಗೆ ನಿಜವಾಗ್ಲೂ ಮನೇಲಿದ್ದಾಗ ಏನೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ನಂಗೆ ಬೆಳಗ್ಗೆ ಸಲ ಟೈಮೇ ಸಿಗ್ತಾಯಿಲ್ಲ ಗೊತ್ತಾ. ಅಂದರೆ ಫ್ರೀಯಾಗಿ ಆರಾಮಾಗಿ ಇದು ಮಾಡೋಕ್ಕೆ. ಸಮ್ಟೈಮ್ಸ್ ನಾನು ವೀಡಿಯೋನೂ ಮಾಡೋಕ್ಕಾಗೋದಿಲ್ಲ ಗೈಸ್, ಅಷ್ಟೊಂದು ಬ್ಯುಸಿ ಅಂದರೆ ಬ್ಯುಸಿ ಇರ್ತೀನಿ. ಇದನ್ನು ಸ್ವಲ್ಪ ಹೊಟ್ಲಿಗೆ ಆಡಿಸ್ಬಿಟ್ಟು ನಾಳೆ ದೋಸೆಗೆ ಆಡಿಸೈತೆ. ನಾನು ನಾಳೆ ಒಂದು 6:45ಗೆ ಮನೆ ಬಿಡಬೇಕು. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದ್ದಾವೆ ಅಂಗನವಾಡಿಲಿ. ಮಕ್ಕಳು ಪೇರೆಂಟ್ಸ್ಗೆಲ್ಲ ಕಾಲ್ ಮಾಡಿ ಎಲ್ಲರಿಗೂ ವೈಟ್ ಡ್ರೆಸ್ಸೇ ಹಾಕಿಸಿ ಮತ್ತು ಫ್ಲಾಗ್ ಎಲ್ಲ ಕೊಟ್ಟು ಕಳಿಸಿ ಅಂತ ಎಲ್ಲ ಇನ್ಫಾರ್ಮ್ ಮಾಡಬೇಕು. ಮಕ್ಕಳನ್ನೆಲ್ಲ ಬೇಗ ಕಳಿಸಿ ಒಂದು 7:30-8 ಗಂಟೆ ಒಳಗಡೆ ಅಂತ ಹೇಳಬೇಕು. ತುಂಬ ಕೆಲಸ ಇದ್ದಾವೆ ಇವತ್ತು ಅಂಗನವಾಡಿಲಿ. ಫುಲ್ಲು ಬ್ಯುಸಿ ನಾನು. ಏನು ಮಾಡ್ತೀರ ಅಂತ ನಿನ್ನೆ ಒಂದು ದಿನ ಈಗ ಹೋಗಿಲ್ಲ, ಅಲ್ಲಿ ಅರಕಲು ಹುಡ್ದು ಹೋಗಿದ್ವಲ್ಲ, ಬರೆಯೋದು ಅದು ಇದು ಎಲ್ಲ ಪೆಂಡಿಂಗ್ ಇರುತ್ತೆ, ಬರೀಬೇಕು. ಎಷ್ಟು ಬ್ಯುಸಿ ಗೊತ್ತಾ. ನಾವು ಅಂದ್ಕೊಂಡೆ ಏನು ಕೆಲಸ ಇರುತ್ತೆ ಅಂತ, ಬಟ್ ನಿಜವಾಗ್ಲೂ ಅಂಗನವಾಡಿಲಿ ಕೆಲಸ ಇರುತ್ತೆ. ಅದರಲ್ಲೂ ಕೆಲವೊಬ್ರಿಗೆ ಎಜುಕೇಟೆಡ್ಗಳು ಇರೋವಂಥವ್ರು ಖಂಡಿತವಾಗ್ಲೂ ಮಕ್ಕಳಿಗೆ ಒಂದು ಹೇಳ್ಕೊಡೋದಾಗಲಿ, ಒಂದು ABCD ಬರ್ಸೋದಾಗಲಿ ಖಂಡಿತವಾಗ್ಲೂ ಮಾಡ್ತಾರೆ. ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಗೈಸ್. ನಾನು ಕೀರ್ತನ ಆಗಿರ್ಬೋದು, ನಾವಿಬ್ಬರು ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡೋದು, ಈ ಬರ್ಸೋದು, ABCD ಬರ್ಸೋದು ಎಲ್ಲ ಮಾಡ್ತೀವಿ. ಹಾಗಾಗಿ ನಮಗೆ ಎಲ್ಲಿ ಫ್ರೀ ಟೈಮ್ ಸಿಗುತ್ತೆ ಅಂದರೆ ಮಕ್ಕಳನ್ನ ಮಲಗಿಸ್ತೀವಲ್ವ ಮಧ್ಯಾಹ್ನ, ಆವಾಗ ನಮಗೆ ಫ್ರೀ ಟೈಮ್ ಸಿಗುತ್ತೆ. ಆವಾಗ ನಮ್ಮದು ಬುಕ್ಸ್ ಎಲ್ಲ ಬರೆಯೋದಿರುತ್ತೆ, ಆವಾಗ ನಾನು ಬುಕ್ಸ್ ಬರಿತಾ ಇರ್ತೀನಿ. ನಿಜವಾಗ್ಲೂ ಯಾವ ಕೆಲಸನೂ ಆ್ಯಕ್ಚುಲಿ ಈಸಿ ಅಲ್ಲ. ಅದು ಮಾಡ್ತಾ ಮಾಡ್ತಾ ಈಸಿ ಆಗ್ಬೋದೇನೋ, ಬಟ್ ನಿಜವಾಗ್ಲೂ ಈಸಿ ಇರಲ್ಲ.
ನಾನು ಅಂದ್ಕೊಂಡಿದ್ದೆ, ಬಟ್ ಲೇಸಿಯಾಗಿ ತೊಗೊಳೋರ್ಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಹಾರ್ಡ್ ವರ್ಕಿಂದ ಮಾಡೋರ್ಗಂತೂ ನಿಜವಾಗ್ಲೂ ಏನಿರುತ್ತೆ ಅದ್ರ ಕೆಲಸದ್ದು ಟೆನ್ಷನ್ ಅಂತ ಹೇಳಿ ಗೊತ್ತಿರತ್ತೆ. ಕೃತುಮ ಬಂದ್ಲ. ಮುದ್ದಮ್ಮ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಮುದ್ದು ಇದು ಮಿಶೋದಲ್ಲಿ ಬುಕ್ ಮಾಡಿದ್ದು. ಇದನ್ನ ಎಷ್ಟು ಸಲ ಹಾಕಿದಾಳೆ ಗೊತ್ತಾ ಕೃತು. ನಮ್ಮಮ್ಮ ಎಷ್ಟು ಸಲ ವಾಶ್ ಮಾಡೈತೆ ಗೊತ್ತಾ. ಬಟ್ ಬಟ್ಟೆ ಮಾತ್ರ ಕ್ಲಾತು ಏನೂ ಆಗಿಲ್ಲ ಗೈಸ್. ಚೆನ್ನಾಗೈತಲ್ಲ ಬಂಗಾರ ಬಟ್ಟೆ. 350 ಕಣೆ, 380 ಎಷ್ಟೋ ಇರಬೇಕಷ್ಟೇ ಡ್ರೆಸ್ಸು. ಫೋಟೋ ತೆಗಿತೀನಿ ಇರು ಬಂಗಾರ. ಒಡ್ತಿಗೆ ಯಾಕೆ ಕೊಟ್ಬಿಡ್ತೀನಿ ನಿಂಗೆ. ತಿನ್ನಿವೆ ಚಿಕ್ಕದೇ ಹಾಕಿರೋದು. ನಮ್ಮ ಅಪ್ಪಾಜಿ ಸೇಬ್ನಣ್ಣು ದಾಳಿಂಬೆ ಅಂತಂದರೆ ಎಲ್ಲ ನಮ್ಮ ಕೃತು ಅಷ್ಟು ತಪ್ಪಕ್ಕೆ. ಹುಯ್ಕೊಂಡು ಹೋಗು, ನಂಗೆ ಆಗೋದಿಲ್ಲ, ನಂಗೆ ಟೈಮ್ ಆಯ್ತದೆ. ಇಲ್ಲಿ ನೋಡಿ ಸೇಬು ದಾಳಿಂಬೆ ಹಣ್ಣು ಯಾವ್ಯಾವು ಅಂತಲೇ ಗೊತ್ತಾಗಲ್ಲ. ಸೇಬು ನೋಡಿದ್ರೆ ನಗ ಬರ್ತದೆ ನನಗೆ. ಅದಕ್ಕೆ ನಮ್ಮಮ್ಮ ಅವಕ್ಕೆ ದುಡ್ಡು ಕೊಟ್ಟಿಲ್ವಾ ಅಂತ. ಅದೇ ಇವಾಗಂತೂ ಹಣ್ಣಿನ ರೇಟು ಕೇಳಂಗೆ ಇಲ್ಲ, ಅಷ್ಟೊಂದು ರೇಟ್ ಆಗೋಗ್ಬಿಟ್ಟೈತಿ. ಕೊಡಮ್ಮ ಮಗ ಚಿಕನ್ ಚಿನ್ನು. ಎಲ್ಲದಕ್ಕೂ ಆಟ ಮಾಡ್ಬೇಡ ಕಂಚಿನು. ಆಮೇಲೆ ಲಾಸ್ಟಲ್ಲಿ ಎತ್ಕೊಳ್ಳಿ, ಸುಮ್ಮನಿರು. ನಂಗೆ ಲೇಟ್ ಆಗೋದಿಲ್ವಾ. ಚಿನ್ನು ಹೆಂಗೋ ಸುಮ್ ಕಟ್ ಮಾಡಿಸ್ಕೊ. ಅದರಲ್ಲೂ ಸ್ಟೈಲಾ. ಆ ಹಣ್ಣು ಕೂಡ ಅವ್ಳು ಹೇಳ್ದಂಗೆ ಕಟ್ ಮಾಡಬೇಕು ಫ್ರೆಂಡ್ಸ್. ಕೊಡ್ಬೇಡ ಕಣಮ್ಮ. ಮುದ್ದು ಬಾಯ್ ನೋಡು ಮತ್ತೆ. ಕೃತು ಎಷ್ಟು ನಾನು ಹೊರಟೆ 8 ಗಂಟೆಗೆ 2 ನಿಮಿಷ ಇದೆ. ಎಲ್ಲ ಸ್ಲಿಪ್ಪರು ನಮ್ಮಮ್ಮ ಹುಲ್ಲೊಳಿಗೆ ಸೇರ್ಕೊಬಿಡ್ತದೆ ಸ್ಲಿಪ್ಪರು. ಸೊ ನೋಡಿ ಹುಡುಕ್ಬೇಕು ಈಗ. ನಂಗೆ ಅದೇ ಸಿಟ್ಟು. ನಾನಿವಾಗ ಹೊರಟೆ. ಹಾಂ ತಗೊಂಡೋಯ್ತೀನಿ. ನಾನಿವಾಗ ಹೊರಟೆ ಗೈಸ್. ಎಲ್ಲರೂ ತುಂಬ ಜನ ನೆನ್ನೆ ಬ್ಲಾಗಲ್ಲಿ ಇನ್ನೊಂದು ಮದುವೆ ಆಗಿ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಇನ್ನು ನಿಮ್ಗೆ ಚಿಕ್ಕ ವಯಸ್ಸು ಕಾಲ ಮಿಂಚಿಲ್ಲ ಅಂತ ಹೇಳಿ. ನೋಡಿದೆ, ಯಾವುದಕ್ಕೂ ರಿಪ್ಲೈ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಯಾರಕ್ಕೂ ಹುಡುಗ ಹೋಗಿದ್ನಲ್ಲ, ತುಂಬ ಕೆಲಸ, ಹಾಗಾಗಿ ನೀವು ಅರ್ಥ ಮಾಡ್ಕೋತೀರಾ. ನಾನಿವಾಗ ಹೊರಟೆ. ಇನ್ನೇನಿಲ್ಲ, ಖುಷಿ ಆಗುತ್ತೆ ನನಗೂ ಕೂಡ. ಎಲ್ಲ ಒಬ್ಬರು ಇಬ್ಬರು ಬಿಟ್ಟರೆ ಇನ್ನು 98% ನನಗೆ ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀರಾ ಅಂತ ಹೇಳಿ. ಮದುವೆ ಆಗೋ ಯಾವ ಆಲೋಚನೆಗಳು ಇಲ್ಲ ನನಗೆ. ತುಂಬ ಸಲ ಹೇಳಿದ್ದೀನಿ, ಮತ್ತೆ ಅದನ್ನೇ ಹೇಳಿದ್ರು ನಿಮಗೂ ಬೇಜಾರಾಗ್ಬೋದು. ಬಟ್ ತುಂಬ ಜನ ಲಕ್ಷ್ಮೀ ಸಿಸ್ಟರ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನನಗೆ ಗೊತ್ತಿರೋರಾಗಿರ್ಬೋದು, ಎಲ್ಲರೂ ಕೂಡ ಮದುವೆ ಆಗು ಅಂತಲೇ ಹೇಳ್ತಾ ಇರೋದು. ಬಟ್ ನನಗೆ ಯಾಕೋ ಮದುವೆ ಆಗಬೇಕು ಅಂತ ಹೇಳಿ ನನಗೆ ಮನಸ್ಸಿಲ್ಲ. ಬಟ್ 1-2 ಪ್ರಪೋಸಲ್ ಬಂತು ನನಗೆ. ಅಂದರೆ ಫ್ಯಾಮಿಲಿ ಮುಖಾಂತರ ಅಲ್ಲ, ನನಗೇನೆ ಡೈರೆಕ್ಟಾಗಿ ಪ್ರಪೋಸಲ್ಸ್ ಬಂತು. ಬಟ್ ಗೊತ್ತಿರೋರೇನೆ. ಬಟ್ ನಾನು ಬೇಡ ಅಂತ ಹೇಳಿದೆ. ಯಾಕಂದರೆ ಸುಮ್ಮನೆ ಬೇಡ ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಇನ್ನೂ ಮ್ಯಾರೇಜೇ ಆಗಿಲ್ಲ. ನಂದಾದರೆ ಸೆಕೆಂಡ್ ಆಗುತ್ತೆ. ಸುಮ್ಮನೆ ಅವೆಲ್ಲ ಯಾಕೆ ನನ್ನಿಂದ ಅಂತ ಹೇಳಿ ನಾನು ಬೇಡ ಅಂದೆ. ಬಟ್ ಮುಂದಿನ ದಿನಗಳಲ್ಲಿ ನನ್ನ ಹಣೆಯಲ್ಲಿ ಏನಾದರೂ ನಿಜವಾಗ್ಲೂ ಆಗಬೇಕು ಅಂತ ಏನಾದರೂ ಬರ್ತಿದ್ರೆ ನೋಡೋಣ. ನನಗಂತೂ ಆಗೋ ಮನಸ್ಸಿಲ್ಲ. ಬಟ್ ಅಂಥ ವ್ಯಕ್ತಿ ಯಾರಾದರೂ ನನ್ನ ಲೈಫಲ್ಲಿ ಬಂದು ನನ್ನ ಅರ್ಥ ಮಾಡಿಕೊಂಡು ನನ್ನ ಮಗಳನ್ನ ನೋಡ್ಕೊಳ್ಳೋ ಅಂಥವ್ರು ಏನಾದರೂ ಅಕಸ್ಮಾತ್ ಸಿಕ್ಕಿ ನನಗಿಷ್ಟ ಆಗಿ ಎಲ್ಲ ಆದರೆ ನೋಡೋಣ. ಬಟ್ ನನಗೆ ಆಗಬೇಕು ಅಂತ ಮನಸ್ಸಿಲ್ಲ. ಬಟ್ ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ. ಈಗ ನಾವು ಅಂದ್ಕೊಂಡಿರೋ ನಾವೊಂದು ಮುದುಕಿ ಆಗೋ ತನಕ ನಾನು ಸ್ವಂತ ಜೊತೆಲಿ ಬದುಕಬೇಕು ಅಂತ. ಬಟ್ 4 ವರ್ಷಕ್ಕೆ ನಮ್ಮ ಜೀವನ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗೆ ನಾನು ಅಂದ್ಕೊಂಡಿದ್ದು ಯಾವುದೂ ನನ್ನ ಲೈಫಲ್ಲಿ ಆಗಲ್ಲ. ನೋಡೋಣ ಹೇಗೆ ದಾರಿ ಬರುತ್ತೆ ಹಾಗೆ. ಬಟ್ ನನಗಂತೂ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದ ಯೋಚನೆಗಳಿಲ್ಲ. ಸೊ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಒಳ್ಳೇದಾಗಬೇಕು ಅಂತ ಹೇಳಿ ನನಗೆ ಬಯಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾ ಇರಿ. ಟಾಟಾ ಬಾಬಾ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಹೈಪ್ ಪಾಯಿಂಟ್ಸ್ನ ಕೊಡಿ ಅಂತ ಹೇಳ್ತಾ ಲವ್ ಯು. ಬಾಯ್.